ಸದನ ಮುಗಿದು 4 ದಿನ ಆದ್ರೂ ದೂರನ್ನ ಕೊಡದ ಮಿನಿಸ್ಟರ್ ಇಂದು ದೂರು ಕೊಡ್ತಾರಾ? ಸಚಿವ ರಾಜಣ್ಣ ಮತ್ತು ರಾಜೇಂದ್ರ ಸದನದಲ್ಲಿ ಹೇಳಿದಂತೆ ನಡೆದುಕೊಳ್ತಾರಾ? ಕೆಎನ್ ರಾಜಣ್ಣ ಗೃಹ ಸಚಿವರಿಗೆ ಲಿಖಿತ ದೂರು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಸಚಿವರು. ಸದನದಲ್ಲಿಯೇ ಸಚಿವ ಕೆಎನ್ ರಾಜಣ್ಣ ನೀಡಿದಂತಹ ಈ ಹೇಳಿದಂತೆ ನಡೆದುಕೊಳ್ತಾರಾ ಅಥವಾ ಮೌನ ವಹಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಕೆಎನ್ ರಾಜಣ್ಣ ಸದನದಲ್ಲೇ ಹೇಳಿದ್ರು, ಲಿಖಿತ ದೂರು ಕೊಡ್ತೀನಿ ನಾನು ಅಂತ ಹೇಳಿ. ಆದ್ರೆ ಸದನ ಮುಗಿದು 4 ದಿನಗಳೇ ಕಳೆದಿದೆ, ಆದ್ರೂ ಕೂಡ ಮೌನ ವಹಿಸಿದ್ದಾರೆ. ಯಾಕೆ? ಆರೋಪ ಏನೋ ಮಾಡಬೇಕು, ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ನಾವು ಒಳಗಾಗಿದ್ದೀವಿ, ನಮಗೂ ಕೂಡ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಸಾಕಷ್ಟು ಬಾರಿ. ಕಳೆದ 6 ತಿಂಗಳಿಂದಲೂ ಕೂಡ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಬೇಕು ಅನ್ನುವಂತಹ ತಯಾರಿಗಳಾಗಿದೆ, ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ರಾಜೇಂದ್ರ ಅವರು ಕೂಡ ಹೇಳಿದರು. ಆದರೆ ರಾಜಣ್ಣ ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿ ಮಾತುಕತೆ ಆಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ರೀತಿಯಾದಂತಹ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆಯೇನ್ರಿ? ಹಾಗಿದ್ರೆ ರಾಜಣ್ಣ ಏನಾದರೂ ದೂರು ಕೊಟ್ರೆ ದೂರು ತಗೊಳ್ಳಿ, ಕನ್ಸಿಡರ್ ಮಾಡಿ, ಯಾರಿದ್ದಾರೆ ಈ ಒಂದು ಪ್ರಕರಣದ ಹಿಂದೆ ಕಂಡು ಹಿಡೀರಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿಎಂ ಸಿದ್ದರಾಮಯ್ಯನವರು ಸರಿ, ಅವ್ರು ದೂರು ಕೊಟ್ಟರೆ ನಾವು ದೂರು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳು ನಾಡಿದರು. ಆದರೆ ಇಲ್ಲಿಯವರೆಗೂ ಕೂಡ ಯಾಕೆ ದೂರು ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗಳು, ದೂರು ಕೊಡೋದಾದರೆ ಯಾರ ಮೇಲೆ ದೂರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗತ್ತೆ. ಯಾರಿಂದ ಆಯಿತು, ಯಾರು ಕಳುಹಿಸ್ಕೊಟ್ರು, ಅದೇ ರೀತಿಯಾಗಿ ಒಬ್ಬರು ಲೇಡಿ ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ರಾಜಣ್ಣ ಹೇಳಿದರು. ಅದು ಕೂಡ ಲಾಯರ್ ವೇಷದಲ್ಲಿ ಬಂದು ನಮ್ಮನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನಗಳಾಯಿತು. ಮೊದಲಿಗೆ ನಾನು ಸುಮ್ಮನಾದೆ, ಆನಂತರ ಪದೇ ಪದೇ ಯಾವಾಗ ಈ ರೀತಿಯಾದಂತಹ ಘಟನೆಗಳಾಯಿತು ಆವಾಗ ಟ್ರ್ಯಾಪ್ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಾಯಿತು, ನಮ್ಮ ಗಮನಕ್ಕೆ ಬಂತು ಅಂತ ಕೂಡ ಹೇಳಿದರು. ಲಾಯರ್ ವೇಷದಲ್ಲಿ ಬಂದಂತಹ ಮಹಿಳೆಯ ಜೊತೆ ನಾನು ಮಾತನಾಡಿದೆ. ನನ್ನ ಟೀಮ್ ಏನಿದೆ, ಆ ಟೀಮ್ ಯಾರ್ಯಾರೆಲ್ಲ ಇದ್ರೋ ಅವರನ್ನು ಸದೆಬಡಿಯುವಂತಹ ಕೆಲಸಗಳಾಯಿತು, ಸರಿಯಾಗಿ ಬಿಟ್ಟು ಕಳುಹಿಸಿದ್ವಿ ಅಂತ ಕೂಡ ಹೇಳಿದರು. ಇದೆಲ್ಲದಕ್ಕೂ ಕೂಡ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಕೂಡ ಹೇಳಿದರು ರಾಜಣ್ಣ ಅವರು. ಬಟ್ ಆದರೆ ಸಾಕ್ಷಿ ಇದೆ ನಿಮ್ಮ ಹತ್ರ, ಸಾಕ್ಷಿ ಇದ್ರು ಯಾಕೆ ನೀವು ಮೌನ ವಹಿಸಿದ್ದೀರಿ, ಅಂದ್ರೆ ಯಾಕೆ ದೂರು ಕೊಡ್ತಾ ಇಲ್ಲ ಅಂತ ಪ್ರಶ್ನೆಗಳಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್. ಕಾಂಗ್ರೆಸ್ ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ವಿಚಾರ ಹೈಕಮಾಂಡ್ನಿಂದ ಸಿಎಂ ಸಿದ್ದರಾಮಯ್ಯಗೆ ಹೆಚ್ಚಳ. ಒಂದ್ ಕಡೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಸಚಿವ ಕೆಎನ್ ರಾಜಣ್ಣ ಸೈಲೆಂಟ್ ಆಗಿರುವಂತೆ ಒತ್ತಾಯಗಳು ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೆಚ್ಚು ಚರ್ಚೆ ಮಾಡಿದ್ರೆ ನಮಗೆ ನಷ್ಟ ಅಂತ ಹೈಕಮಾಂಡ್ ಹೇಳಿದ್ದಂತೆ. ಹನಿ ಟ್ರ್ಯಾಪ್ ವಿಚಾರವನ್ನ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳುತ್ತೆ, ಹನಿ ಟ್ರ್ಯಾಪ್ ವಿಚಾರವಾಗಿ ದೂರು ಬೇಡ ಅಂತ ಕೈ ವರಿಷ್ಠರು ಹೇಳಿದ್ದಾರೆ. ಪಕ್ಷದ ನಾಯಕರೇ ನಿರ್ಧಾರ ಮಾಡ್ತಾರೆ ಎಂದಿದ್ದ ಹೈಕಮಾಂಡ್, ಹಿತೈಷಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಎಂದಿದ್ದಂತಹ ರಾಜಣ್ಣ ಹೈಕಮಾಂಡ್ ಸೂಚನೆಗೆ ತಲೆಬಾಗ್ತಾರ ಸಚಿವ ರಾಜಣ್ಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಆಗ್ತಾ ಇದೆ. ಸೊ ಹಾಗಾದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಕೆಲಸಗಳಾಯ್ತಾ ಇಲ್ಲಿ, ಅಥವಾ ಕಾಂಗ್ರೆಸ್ನಲ್ಲಿಯೇ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ರಿಸ್ಕ್ ತೆಗೆದುಕೊಳ್ಳೋದು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಯ್ತಾ? ಯಾಕೆಂತಂದ್ರೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಬೊಟ್ಟು ಮಾಡುವಂತಹ ಕೆಲಸಗಳಾಗ್ತಾ ಇತ್ತು. ಸೊ ಹಾಗಾಗಿ ಪಕ್ಷದಲ್ಲೇ ನಾವು ಇದನ್ನ ತೀರ್ಮಾನ ಮಾಡಿಕೊಳ್ಳೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದುಬಿಟ್ರ ನಾಯಕರು. ಹೈಕಮಾಂಡ್ ಯಾಕೆ ಈ ರೀತಿಯಾದಂತಹ ಸಂದೇಶ ರವಾನೆ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ರಾಜಣ್ಣ ದೂರು ಕೊಟ್ಟರೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸೊ ಯಾರ ವಿರುದ್ಧ ದೂರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು.